ಈಗ ಭೈರತಿ ರಣಗಲ್ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ದ ಭೈರತಿ ರಣಗಲ್ ಇಸ್ ಹಿಯರ್. ಅಣ್ಣ, ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ಒಂದು ಖುಷಿಯಾಗಿ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿಗಳಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಇವತ್ತು ಭೈರತಿ ರಣಗಲ್ನ ಏನಿಷ್ಟು ಮಟ್ಟಿಗೆ ಒಂದು ಎಲ್ಲರೂ ಹೇಳಿದಂಗೆ ಬ್ಲಾಕ್ ಬಾಸ್ಟರ್ ಅಂತ ಮಾಡಿದ್ದೀರ. ಅದು ಕಾರಣಕರ್ತರೆ ನೀವು. ಅಂದರೆ ನೀವು ಪ್ರೀತಿಸಿದ್ದೀರ, ಅನುಭವಿಸಿದ್ದೀರ. ಅನುಭವನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್, ಅದು ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಆಡ್ತಾರೆ ಗೊತ್ತಿಲ್ಲ. ಬೈದು ನಾನು ಚಿಂತನೆ ಮಾಡಿದೆ ಹೆಂಗೆ, ಯಾಕಂದರೆ ನಾನು ಇರೋದೇ ಹೆಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀನಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೇ ಇರೋ ಯಾವತ್ತೂ ಡೈಲಿ ನೋಡೋಕ್ಕೆ ಶುರು ಮಾಡಿದ್ದೀನಿ. ಅದೇನು ಮಾಡೋದು ಗೊತ್ತಾಗ ಬೇಕಾದ್ರೆ ಎಲ್ಲಾದರೂ ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು, ಎಲ್ಲರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ. ಯಾಕಂದರೆ ಡಿಕೆಟ್ಲಿ ಯಾವ ಹೇಳ್ತೀನಿ ಆಯಿತು. ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ಇವರ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಬಾಯಾರಿಕೆ ಅಂತ ಅವ್ರು ಹೇಳಿದ್ರು. ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ ಇವರು ಮಧು ಅವರು ಹೇಳಿದ್ರು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡೋದಕ್ಕೆ ಅದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದ್ದು. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಹೇಳಿದ್ರು ವೇದ ಅಲ್ಲಿ. ಈ ಸಿನಿಮಾ ಭೈರತಿ ರಣಗಲ್ನ ನಾವು ಏನು ಮಫ್ತಿಲಿ ನೀವು ಪ್ರಿನ್ಸ್ ಅಂತ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಭೈರತಿ ರಣಗಲ್ನ ಇಷ್ಟಪಟ್ಟಿದ್ರಿ. ಆದರೆ ಈ ಭೈರತಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಎ ಫಾರ್ ಆನಂದ್. ಖಂಡಿತ ಏನು ಆನಂದ 1986 ನೀವು ಆನಂದ ಕೊಡ್ತು ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ರು 3 ವರ್ಷಗಳು. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು. ಫಸ್ಟು ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿದ್ರು ಕ್ಯಾಮ್ರಾದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವರು ಇದನ್ನ ತಗೊಳ್ತಾರೆ. ನನಗೇನು ಯಾತಿಗೆ ಬೈತಾರೆ, ಸಿನ್ಸಿಯರ್. ನಮಗೆ ಭಯ ಅವನು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗೋದು ಎಲ್ಲ ಕೆಲಸ ಸಿಗುತ್ತೆ ದುಡ್ಡು. ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ. ಬಂದಾಗ ಅದನ್ನು ಕಣ್ಣು ಒತ್ಕೋಬೇಕು, ಸುಮ್ಮನೆ ಬಿಸಾಕೋದಲ್ಲ ಅಲ್ವಾ. ನಾವು ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ. ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗ್ತಂತ ಹೇಳ್ಕೊಳ್ಬೇಕು, ಇನ್ನೇನಿಲ್ಲ. ಬಟ್ ಅವ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದರು. ಏನೇ ಬೈದ್ರು ಮನಸ್ಸಲ್ಲಿ ಇಟ್ಕೊಳ್ತೀನಿ. ತಿರ್ಗಿ ನೆಕ್ಸ್ಟ್ ಮೂಮೆಂಟ್ನ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾನು ಅಲ್ಲಿ ಸಾರಿ ಕೇಳ್ತಿರ್ಬೋದು, ಇಲ್ಲಿ ಎಲ್ಲರ ಮುಂದೆ ಸಾರಿ ಹರ್ಟ್ ಆಗಿದೆ, ವೆರಿ ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನಾನು ನವೀನ್ಗೂ ಅಷ್ಟೇ. ಯಾಕಂದರೆ ನವೀನ್ ಬಂದ್ಬಿಟ್ಟು ನಾನು ತುಂಬ ಫೇವ್ರೇಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವ್ರ ತುಣುಕು ತೋರಿಸ್ತಾರೆ. ಅದಾದಮೇಲೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಗೆ. ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಅಚ್ಚುಕಡೆ ತೋರಿಸ್ಬಿಟ್ಟು ನವೀನ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಗೆ, ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಕೊಡೋಕೆ ಮಾಡಿದ್ರು ನವೀನ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾದ. ಯಾಕಂದರೆ ಇವತ್ತು ತಮಿಳು ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ. ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಕಾರಣ ಮರ್ತ್ಬಿಡ್ಬೇಡಿ. ಇಲ್ಲಿ ಅವಾಗ ಡೇಟ್ ಕೊಡ್ತಾ ಇರಿ. ಇದ್ರ ಸೀಕ್ವೆಲ್ ಬೇರೆ ಇದೆ, ಮಫ್ತಿ 2 ಅಂತಿದ್ದಾರೆ. ನಾವು ಬೇರೆ ಥರ ಒಂದು ಟೈಟಲ್ ಅನಿಸ್ತೀನಿ. ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್ ಬರುತ್ತೆ. ಅದಕ್ಕೂ ಮನಸ್ಸಿಗೆ ಬಂದಿದೆ. ಅದು ಕರೆಕ್ಟಾಗಿ ಕಾಯಿನ್ ಮಾಡಿ ನಾನು ಡ್ಯಾಡ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ತುಂಬ ಅವಾಗವಾಗ ಜಗಳ ಆಡ್ತಾ ಇರ್ತೀನಿ. ಬಟ್ ಆದ್ರೂ ವೆರಿ ಸಿನ್ಸಿಯರ್ ಅಂತ. ಇವತ್ತು ಇನ್ನೊಂದು ಮಾತಿದೆ. ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಪ್ಯುಟೇಷನ್ ಕ್ಲಿಯರೇ ಮಾಡಿಲ್ಲ ಅವರು. ಅಂದರೆ ಇದು ಒಂದು ಏನು ಕೇಳಿಲ್ಲ ಅವ್ರು ಬಂದು ಎಷ್ಟು ಕೊಡ್ತಿಲ್ಲ, ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಹೇಳಿದೆ, ನಾನು ಯಾರು ಹೇಳಿಲ್ಲ ಅದನ್ನು ನಾನೇ ಹೇಳ್ತೀನಿ. ಇನ್ನು ಬ್ಯಾಲೆನ್ಸ್ ಇದೆ ಅವ್ರು ಕೊಡೋದು ಅಷ್ಟೇ ಹೊರತು ಇನ್ನೇನು ಅವ್ರು ಯಾರು ಇದುವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು ನರ್ತನ ಇದರಲ್ಲಿ. ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಆತ ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ಏನು ಮಾಡಬೇಕಿಲ್ಲ. ತುಂಬ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಆ ಥರ ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ. ಯಾಕಂದರೆ ಅವರಷ್ಟು ಒಂದು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ. ಇಷ್ಟು ಸಂಯುಕ್ತ ಪೀರಿಯಡಿಂದ ನಾವು ನೋಡ್ಕೊಂಡ್ಬರ್ತೀವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್,
ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕೆ ನಮ್ಮ ಶ್ಯಾಮಲಾನಗರ ಪಕ್ಕದ ಯಳಂದೂರಿನವರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ. ಸೊ ಯಾವಾಗಲೂ ಅವರು ಅವಿನಾಶ್ ಜೊತೆ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ ಅವಿನಾಶ್ ಜೊತೆ. ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ ನಮ್ಮನ್ನೆಲ್ಲ ಹೆಂಗಂದ್ರೆ ಅವ್ರು ಇನ್ನೂ ಹೆಂಗಾಗೆ ಅವ್ರು ಹೆಂಗಾಗೆ ಇದ್ದಾರೆ. ಯಾಕಂದ್ರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇದಾಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ಸ್ವಲ್ಪ ಪಾತ್ರ ನಂಗೆ ತುಂಬ ಇಷ್ಟವಾದ ಪಾತ್ರ. ಇವತ್ತು ತುಂಬ ಎಮೋಷನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ವೆರಿ ಬಿಗ್ ವೇ. ಯು ಜಸ್ಟ್ ಗೋ ಅಪ್ ಆ್ಯಂಡ್ ಅಪ್ ಆ್ಯಂಡ್ ಅಪ್. And you will be there in this one, and you will be there in my heart also. And Madhu Guruswamy ಅವರು, ಥ್ಯಾಂಕ್ ಯು ಮಧು ಅವರೇ, ಥ್ಯಾಂಕ್ ಯು ಪ್ರತಾಪ್. ಆಮೇಲೆ ಇನ್ಯಾರು ನಮ್ಮ ಗೋಪಾಲ್ ದೇಶಪಾಂಡೆ ಪಾಪ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಬಾಬು ಹಿರಣ್ಯ ಅವರ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಇನ್ನು ಇಬ್ಬರಿಗೆ ಬಂದಿದ್ದಾರೆ, ಒಂದು ನಿಮಿಷ ಅವ್ರು ಸ್ಟೇಜ್ ಕರಿತೀನಿ. ಅವ್ರು ಲಾಯರ್ ಅಪೋಸಿಟ್ ಕ್ಲಾಸ್ ಮಾಡಿ ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ಅಜಯ್ ಅಂತ ಅವರು ನೀವು ಬನ್ನಿ. ಆ್ಯಂಡ್ ಅಜಯ್ ಅಂತ ಅವರು ನಮ್ಮ ವಾಕಿಂಗ್ ಫ್ರೆಂಡ್ ಅವರು, ಅದೊಂದು ಸ್ಮಾಲ್ ಪಾತ್ರವನ್ನು ಮಾಡಿದ್ರು. ಪಾಪ ಅವ್ರು ಎಲ್ಲೂ ನಾವು ಇದು ಹೇಳಿಲ್ಲ. ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ತುಂಬ ಅದ್ಭುತವಾಗಿ ಮಾಡಿದ್ರು. ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು. ಸೊ ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದ್ರು. ಇವನ್ ದಟ್ ಪರ್ಸನ್ ಅವ್ರು ಮಾತಾಡಿದ ರೀತಿ ಇರ್ಬೋದು, ಭಾಷೆ ಇರ್ಬೋದು, ಭಾಳ ಅದ್ಭುತವಾಗಿ ಮಾತಾಡಿದ್ರು. ಬ್ಯಾಲ್ಸ್ಮನ್ಗೆ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಅಂತ ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರದ್ದು ನಮ್ಮ ಪಿಕ್ಚರ್ ಏನೋ ಮಾಡಬೇಕಂತ ಆಸೆ ಪಟ್ಟರು, ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್. ಪಾಪ ಎಲ್ಲರೂ ಕರೆದು ನಾವು ಮಾಡಲಿಲ್ಲ, ನಾವು ಇದರ ಟೈಮ್ಲು ಮಾಡಿಲ್ಲ, ತುಂಬ ಇದ್ದಾರೆ. ಸೊ ಸಾರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಎ ಪಾರ್ಟ್ ಆಫ್ ಬ್ಯಾಲ್ಸ್ಮನ್ಗಳು. ಆ್ಯಂಡ್ ಅನುಶ್ರೀ ಅವ್ರು ಆ್ಯಸ್ ಇಟ್ ಈಸ್ ಯಾವಾಗಲೂ ನಮ್ಮ ಇದರಲ್ಲಿ ಇದ್ದೇ ಇರ್ತಾರೆ. ನಮ್ಮ ಇದಕ್ಕೆಲ್ಲ ಯಾರೇ ಕೇಳಿದ್ರು ಸ್ಮಾಲ್ ಬಿಗ್ಗೋ ಗೊತ್ತಿಲ್ಲ, ಅದು ಅನುಶ್ರೀ ಅವ್ರು ಇರಬೇಕು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ, ಯಾವಾಗಲೂ ಒಳ್ಳೆಯದನ್ನ ಬಯಸ್ತಾ ಇರ್ತಾರೆ. ಅದು ತುಂಬ ಥ್ಯಾಂಕ್ಸ್ ಅನುಶ್ರೀ ಅವರು. ಆ್ಯಂಡ್ ವರುಣ್ ಅಷ್ಟೇ, ವರುಣ್ಗೂ ತುಂಬ ಥ್ಯಾಂಕ್ಸ್. ಶೇಖರ್ ತುಂಬ ಥ್ಯಾಂಕ್ಸ್. ವಿಜಯ್ ಪ್ರಸಾದ್ ಬಂದಿದ್ದಾರೆ. ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು, ಕಾಸ್ಟ್ಯೂಮರ್ಸ್ ಎಲ್ಲರೂ ಇರ್ಬೋದು. ಆಮೇಲೆ ಭರತ್ ಎಸ್ಪೆಷಲಿ ಹೇಳ್ದಲ್ಲ ಈ ಥರ ಶಿವಣ್ಣ ಚೆನ್ನಾಗಿ ತೋರಿಸಿದ್ರು ಅಂತ. ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಚೆನ್ನಾಗಿ ನೋಡೋಕ್ಕೆ ಇವ್ರ ವಿಷನ್ ಆ ಥರ ಇದೆ. ನಾನು ತೋರಿಸ್ಬೇಕಂತ ವಿಷನ್ ಅಂತಿದ್ದಾರೆ. ಕ್ಯಾಮರಾಮನ್ ಚೆನ್ನಾಗಿ ಲೈಟ್ ಮಾಡ್ತಾರೆ, ಒಳ್ಳೆ ಮೇಕಪ್ ಮಾಡ್ತಾರೆ, ನಾಣಿಯವರು ಒಳ್ಳೆ ಬಟ್ಟೆ ಮಾಡ್ಕೊಡ್ತಾರೆ. ಭರತ್ ಸಾಗರ್ ಅಂತ ಅವರು ಯಾವಾಗ ತುಂಬ ಚೆನ್ನಾಗಿ. ರವಿ ಬಸೂರ್ ಮ್ಯೂಸಿಕ್ ಇರ್ಬೋದು, ಎಕ್ಸಲೆಂಟ್ ಮ್ಯೂಸಿಕ್. ಆಮೇಲೆ ಛಾಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಅದು ಗಡಿಬಿಡಿ ರೌಡಿ ಅಡಿಯಲ್ಲಿ ಮಾಡಿದರು. ನೆಕ್ಸ್ಟು ಮಫ್ತಿಲಿ. ಆ್ಯಂಡ್ ಇವಾಗ ಭಾರತ ರಣಗಲ್ಲೂ ಮಾಡಿದ್ದಾರೆ. ರುಕ್ಮಿಣಿ ವಸಂತ ಅವರು ಅಷ್ಟೇ ತುಂಬ ಅವ್ರು ಬರೋಕ್ಕಾಗಿಲ್ಲ. ಅದು ಅವರಿಬ್ಬರಿಗೂ ನಮ್ಮ ಗೀತಾ ಪಿಕ್ಚರ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಲಿಟಲ್ ಭರತ್ ಹೇಳಿದ್ರೆ ನಮ್ಮ ಅವನು ಮನೋರು ಅಂತ ಆಲ್ಮೋಸ್ಟ್ ಈಸ್ ಇನ್ ಅವರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್, ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಓಪನ್ ಆರ್ಟಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತೂ ಈ ಜೋಗಿನ ಯಾಕೆ ಜೋಗಿ ಅಂತ, ಜೋಗಿ ನಮ್ಮಲ್ಲಿ ಯಾವಾಗ ಜೋಳಿಗೆ ಇಟ್ಕೊಂಡಿರ್ತಾರೆ. ಸೊ ಆ ಪ್ರೀತಿ ವಿಶ್ವಾಸ ತುಂಬ್ಕೊಳ್ಳೋದು, ಬೇರೆ ಏನು ತುಂಬ್ಕೊಳೋದಲ್ಲ. ನೀವೇನೇ ರಿಲೀಸ್ ಕೊಟ್ಟರು ಎಲ್ಲರಿಗೂ ತುಂಬ್ಕೊಳ್ತೀನಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಯಾಕಂದ್ರೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ. ಆ ಎರಡು ತಗೊಂಡು ಹೋಗ್ತೀನಿ. ಇಷ್ಟು ಹೇಳ್ತಾ ಬಾಲ್ಯ ನಡುಗನ್ನ ಇಷ್ಟು ಮಟ್ಟಿಗೆ ಸಕ್ಸಸ್ ಮಾಡಿದ್ರು ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇನ್ನೇನು ಅಷ್ಟೇ. ಆ್ಯಕ್ಚುಲಾಗಿ ತುಂಬ ತಾಳ್ಮೆ ಕಳ್ಕೊಂಡ್ರೆ ತುಂಬ ಜನ ತಲೆಗಳು ಕಟ್ಟಿರ್ತೀವಿ ಬೇಡ. ಅಣ್ಣ ಆ್ಯಕ್ಚುಲಿ ಇವತ್ತು ನೀವು ಹೇಳೋ ಡೈಲಾಗ್ನ ನಿಮ್ಮ ಅಭಿಮಾನಿಗಳಾಗಿ ಒಂದು 4-5 ಜನರ ಹತ್ರ ಹೇಳಿಸ್ಬೇಕನ್ನೋದು ನಮ್ಮ ಆಸೆ ಇದೆ ಅಣ್ಣ. ಎಲ್ಲ ಹಿಂದೆ ಕೂತಿರ್ತಾರೆ. ನರ್ತನ ಅವ್ರು ನೀವು ಹೇಳ್ತೀರಾ? ಈ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ತುಂಬಾ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಮಧ್ಯೆ ತುಂಬಾ ಕಷ್ಟಪಟ್ಟಿದ್ದು ಪುನಿ, ಅಭಿ. ಪುನಿ, ಅಭಿ, ಸುನಿ ಸರ್, ನಾಗಿ ಸರ್, ಶ್ರೀಕಾಂತ್ ಸರ್ ಪ್ಲೀಸ್ ಕಮ್, ಕುಮಾರ್ ಸರ್, ಶೇಖರ್ ಸರ್ ಬನ್ನಿ ಬನ್ನಿ. ಸಾರಿ ಜಗದೀಶ್ ಬಗ್ಗೆ ಯಾಕಂದ್ರೆ ಇಬ್ರು ಅವ್ರು ಜಗದೀಶ ಅವರು ಶಿವನೇ, ಜಗದೀಶ ಶಿವ ಎಲ್ಲ ಒಂದೇನೆ. ಶ್ರೀಕಾಂತ್ ಅವ್ರ ಕಡೆ. ಆಮೇಲೆ ನಮ್ಮ ಕೃಷ್ಣ ಸಾರ್ಥಕ್ ಅವರು ಬರಬೇಕು. ಥ್ಯಾಂಕ್ ಯು ಕೃಷ್ಣ ಫಾರ್ ಬೀಂಗ್ ಆಲ್ವೇಸ್. ಸುದಿ, ನಾಗಿ ಬನ್ನಿ, ಶ್ರೀಕಾಂತ್ ಬನ್ನಿ, ಕುಮಾರ್ ಬನ್ನಿ, ಜಗದೀಶ್ ಅವರು ಬನ್ನಿ, ಕೃಷ್ಣ ಬನ್ನಿ. ಎಕ್ಸಿಬಿಟರ್ಸ್ ಎಲ್ಲ ಬಂದಿದ್ದಾರೆ. ರಾಜಾರಾಮ್ ಅವರು ಫ್ಯಾಮಿಲಿನೇ ಯಾವಾಗ ಅಷ್ಟೇ. ಬಿಕಾಸ್ ಮೈಸೂರು ಹೋಗಿದಾಗ ನಾನು ಯಾವತ್ತು ನನ್ನ ಸಿನಿಮಾ ಮಾತ್ರ ಯಾವ ಸಿನಿಮಾಗೆ ಬೇಕಾದ್ರೆ ಹೋಗ್ತಾ ಇರ್ತೀವಿ ಗಾಯತ್ರಿ ಥಿಯೇಟ್ರಿಗೆ.
ನರ್ತಕಿ ಥಿಯೇಟರ್ ಅವ್ರಿಗೆ ಅಷ್ಟು ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಗೇನ್ ವೀರೇಶ್, ಅಗೇನ್ ಇನ್ನೊಂದು ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಮುಕುಂದ ಥಿಯೇಟರ್ ನಾನು ಊರ್ವಶಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣ ಒಂದು ನಿಮಿಷ ನೀವು